ದೇಶ ಕಂಡಂತ ಧೀಮಂತ ನಾಯಕ, ಕರ್ನಾಟಕ ಸರ್ಕಾರದ ಹಿರಿಯ ಸಚಿವರಾದಂಥ KH ಮುನಿಯಪ್ಪನವರು ಕೇವಲ ವ್ಯಕ್ತಿ ಅಲ್ಲ, ಅವರೊಂದು ಶಕ್ತಿ. ಕರ್ನಾಟಕ ರಾಜ್ಯದಲ್ಲಿರುವಂಥ ಪರಿಶಿಷ್ಟ ಜಾತಿಯ 101 ಜಾತಿಗಳ ಪೈಕಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂಥ ಮಾದಿಗ ಸಮುದಾಯವನ್ನ ಪ್ರತಿನಿಧಿಸ್ತಾ ಇರುವಂಥ ವ್ಯಕ್ತಿ. ಈ ವ್ಯಕ್ತಿ ಹಿಂದೆ ಇಡೀ ಸಮಾಜ ಇದೆ. ಇತ್ತೀಚೆಗೆ ನಾವೊಂದಷ್ಟು ಮಾಧ್ಯಮಗಳಲ್ಲಿ ವರದಿಗಳನ್ನು ನೋಡ್ತಾ ಇದ್ದೀವಿ. ಇಡೀ ಸಮಾಜ ಈ ವರದಿಗಳಿಂದ ಆಕ್ರೋಶಗೊಂಡಿದೆ. KH ಮುನಿಯಪ್ಪನವ್ರಿಗೆ ಏನಾದರೂ ಅವಮಾನ ಮಾಡೋಂಥದ್ದಾಗಲಿ, ಅವರನ್ನು ಸಂಪುಟದಿಂದ ಕೈ ಬಿಡುವಂಥದ್ದಾಗಲಿ, ಅವರನ್ನ ಗೌರವವಾಗಿ ನಡೆಸ್ಕೊಳ್ಳದೇ ಇರುವಂಥದ್ದಾಗಲಿ ಏನಾದರೂ ನಡೆದಿದ್ದೇ ಆದರೆ ಇಡೀ ರಾಜ್ಯಾದ್ಯಂತ ಮಾದಿಗ ಸಮುದಾಯ ಬೀದಿಗಿಳಿದು ಉಗ್ರವಾದಂಥ ಹೋರಾಟವನ್ನ ಮಾಡ್ತದೆ. ಇದನ್ನ ನಾವು ಎಚ್ಚರಿಕೆ ಅಂತಾದರೂ ಅರ್ಥ ಮಾಡ್ಕೊಳ್ಳಿ, ಅಥವಾ ಆಕ್ರೋಶದಂತೂ ಅರ್ಥ ಮಾಡ್ಕೊಳ್ಳಿ. ಸಮಾಜ ಎಲ್ಲವನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಕೋಲಾರ ಲೋಕಸಭಾ ಕ್ಷೇತ್ರದಿಂದ ಸತತವಾಗಿ 7 ಬಾರಿ ಗೆಲ್ಲೋದಂದ್ರೆ ತಮಾಷೆ ಅಲ್ಲ. ಅವರು ಎಲ್ಲ ಜನಾಂಗವನ್ನ, ಎಲ್ಲ ಸಮಾಜಗಳನ್ನ ಬಹಳ ವಿಶ್ವಾಸಕ್ಕೆ ತಗೊಂಡು ಬಹಳ ಮೇರು ವ್ಯಕ್ತಿತ್ವಕ್ಕೆ ಬೆಳೆದಿರುವಂತ ವ್ಯಕ್ತಿ ಇವರು. ನಮ್ಮ ಸಮಾಜ ಅನ್ನೋದಕ್ಕೆ ನಮ್ಗೆಲ್ಲರಿಗೂ ಕೂಡ ಹೆಮ್ಮೆ ಅನಿಸ್ತಾ ಇದೆ. ಅಂತ ವ್ಯಕ್ತಿಗೆ ಅವಮಾನ ಮಾಡಿದ್ದೆ ಆದ್ರೆ ಅದು ಬರೀ ವ್ಯಕ್ತಿಗಲ್ಲ, ಇಡೀ ಸಮಾಜಕ್ಕೆ ಅವಮಾನ ಮಾಡಿದಂತಾಗ್ತದೆ. ಅವರ ಪಕ್ಷ ನಿಷ್ಠೆ ಬಗ್ಗೆ ಮಾತಾಡಂಗಿಲ್ಲ, ಅವರೆಲ್ಲರನ್ನು ನಡ್ಸ್ಕೊಳ್ತಾ ಇರುವಂತ ರೀತಿ ಬಗ್ಗೆ ಮಾತಾಡಂಗಿಲ್ಲ. ಸಾಮಾಜಿಕ ನ್ಯಾಯದ ಅಧಿಕಾರ, ಪಕ್ಷ ಅಂದ್ರೆ ತಾಯಿ ಅಂತೇಳಿ ಕೆಲಸ ಮಾಡ್ತಾ ಇರುವಂತವ್ರು, ಎಲ್ಲರನ್ನು ಒಗ್ಗಟ್ಟಾಗಿ ತಗೊಂಡು ಹೋಗ್ತಾ ಇರುವಂತವ್ರಿಗೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅವಮಾನ ಆಗುವಂತ ಸನ್ನಿವೇಶ ನಿರ್ಮಾಣ ಆಗ್ತಾ ಇದೆ. ಅದನ್ನ ಇಡೀ ಸಮಾಜ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಯಾರೋ ಕೆಲವರ ಪಿತೂರಿಗಳಿಗೆ ಒಬ್ಬ ಹಿರಿಯ ನಾಯಕನನ್ನ ಅವಮಾನ ಮಾಡಿದ್ರೆ ಆ ಪಿತೂರಿ ಮಾಡಿದಂಥವ್ರು ಮುಂದಿನ ದಿನಗಳಲ್ಲಿ ಬಹಳ ಪಾಠವನ್ನ ಕಲಿಬೇಕಾಗ್ತದೆ. ಇನ್ನೊಂದು ವಿಶೇಷ ಏನಂದ್ರೆ, ಏನಾದರೂ KH ಮುನಿಯಪ್ಪನವರನ್ನ ಈಗಿನ ಸಂಪುಟದಲ್ಲಿ ಕೈ ಬಿಡೋದೇ ಆದ್ರೆ ಇಡೀ ಸಮಾಜ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ನಿಲ್ತದೆ ಅನ್ನೋಂಥ ಎಚ್ಚರಿಕೆಯನ್ನು ಕೂಡ ನಾವು ಕೊಡ್ತಾ ಇದ್ದೀವಿ. ಸನ್ಮಾನ್ಯ ಹೈಕಮಾಂಡ್, ಕಾಂಗ್ರೆಸ್ ಪಕ್ಷದ ವರಿಷ್ಠರಲ್ಲಿ ನಾನು ವಿನಂತಿ ಮಾಡೋದೇನಂತಂದ್ರೆ, ಮೊನ್ನೆ KH ಮುನಿಯಪ್ಪನವರು ಮುಖ್ಯಮಂತ್ರಿ ಆಗುವಂತ ಅರ್ಹತೆ ಉಳ್ಳವರು. ನಾವೆಲ್ಲರೂ ಕೂಡ ಇಡೀ ಸಮಾಜ ಒಕ್ಕೂರಿನಿಂದ ಆಗ್ರಹ ಮಾಡಿದ್ವಿ, ಕನಿಷ್ಠ ಪಕ್ಷ ಉಪಮುಖ್ಯಮಂತ್ರಿ ಸ್ಥಾನವನ್ನಾದ್ರೂ ಕೊಟ್ಟು ಅವರನ್ನ ಗೌರವಿಸಿ, ನಾವೆಲ್ಲ ಕೂಡ ಕಾಂಗ್ರೆಸ್ ಪಕ್ಷದ ಹಿಂದೆ ಇರ್ತೀವಿ ಅಂತೇಳಿ ಕೂಡ ನಾವು ಬೇಡಿಕೆಯನ್ನು ಇಟ್ಟಿದ್ವಿ. ಆದ್ರೆ ಬದಲಾದ ಸನ್ನಿವೇಶದಲ್ಲಿ ಸಚಿವರನ್ನಾಗಿ ತಗೊಂಡಿದ್ರಿ, ಅದಕ್ಕೂ ಕೂಡ ನಾವು ಒಪ್ಕೊಂಡು ಆಯ್ತು, ಮುಂದಿನ ದಿನಗಳಲ್ಲಿ ಒಳ್ಳೆಯ ಸಚಿವ ಸ್ಥಾನ ಸಿಗ್ತದೆ ಅಂತೇಳಿ ಕಾಯ್ತಾ ಇದ್ದೀವಿ. ಆದ್ರೆ ಈಗ ಪಿತೂರಿಗಳನ್ನ ನಡೆಸಿ ಅವ್ರಿಗೆ ಅವಮಾನ ಮಾಡಿ ಇಡೀ ಸಮಾಜಕ್ಕೆ, ಮಾದಿಗ ಸಮಾಜಕ್ಕೆ ಅವಮಾನ ಮಾಡುವಂತ ನಿಟ್ಟಿನಲ್ಲಿ ಷಡ್ಯಂತ್ರ ನಡೀತಾ ಇದೆ ಅನ್ನೋಂಥದ್ದು ನಮ್ಮ ಗಮನಕ್ಕೆ ಬರ್ತಾ ಇದೆ. ಇದನ್ನ ಇಡೀ ಮಾದಿಗ ಸಮಾಜ ಒಪ್ಪೋದಿಲ್ಲ. KH ಮುನಿಯಪ್ಪನವ್ರಿಗೆ ಆಗುವಂತ ಅವಮಾನವನ್ನ ಮಾದಿಗ ಸಮಾಜ ಒಪ್ಪೋದಿಲ್ಲ. ಅವ್ರ ವ್ಯಕ್ತಿ ಅಲ್ಲ, ಶಕ್ತಿ, ಇಡೀ ಸಮಾಜದ ಶಕ್ತಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇಡೀ ಮಾದಿಗ ಸಮಾಜ KH ಮುನಿಯಪ್ಪನವರ ಮಾತು ಮೇಲೆ ನಿಂತಿದೆ. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಇದೇನಾದ್ರೂ ತಾವು ಇಂಥ ಷಡ್ಯಂತ್ರಗಳಿಗೆ, ಇಂಥ ಪಿತೂರುಗಳಿಗೆ ಏನಾದ್ರೂ ನೀವೇನಾದ್ರೂ ಮನ್ನಣೆ ಕೊಟ್ಟಿದ್ದೆ ಆದ್ರೆ 2028ರ ಚುನಾವಣೆ ಕಾಂಗ್ರೆಸ್ ಪಕ್ಷ ನೆಲ ಕಚ್ಚುತ್ತದೆ. ಈಗಾಗಲೇ ಕೂಡ ಆಕ್ರೋಶಗೊಂಡಿದೆ ಮಾದಿಗ ಸಮುದಾಯ. ಒಳ ಮೀಸಲಾತಿ ವಿಚಾರದಲ್ಲಿ ಆಗಿರುವಂತ ಅನ್ಯಾಯ, ಇನ್ನು ಅನೇಕ ಕೆಲಸಗಳಾಗಬೇಕಾಗಿದೆ. KH ಮುನಿಯಪ್ಪನವರೇ ಮಂತ್ರಿಮಂಡಲದಲ್ಲಿ ಇರಬೇಕು ಅಂತೇಳಿ ಇಡೀ ಸಮಾಜ ಒಕ್ಕೂರ್ಲ ಆಗ್ರಹ ಮಾಡ್ತಾ ಇದೆ. ಇದನ್ನ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅರ್ಥ ಮಾಡ್ಕೊಳ್ಬೇಕು. ಮೊನ್ನೆ ಮುಖ್ಯಮಂತ್ರಿಗಳಾದಂತ DK ಶಿವಕುಮಾರ್ ಅವರು ಅರ್ಥ ಮಾಡ್ಕೊಳ್ಬೇಕು. ಯಾರ್ಯಾರು ಹೈಕಮಾಂಡ್ ಇದ್ದೀರಿ ತಾವೆಲ್ಲರೂ ಕೂಡ ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಈಗ ನಮ್ಮ ಸಹೋದರ ಸಮಾಜಕ್ಕೆ ಉಪಮುಖ್ಯಮಂತ್ರಿ ಸ್ಥಾನ ಕೊಟ್ಟಿದಿರಿ, ಕಂದಾಯ ಇಲಾಖೆ ಕೊಟ್ಟಿದಿರಿ, ಗೃಹ ಇಲಾಖೆ ಕೊಟ್ಟಿದಿರಿ, ಉನ್ನತ ಸ್ಥಾನಗಳನ್ನೆಲ್ಲವನ್ನು ಕೂಡ ಕೊಟ್ಟಿದಿರಿ. ನಾವ್ಯಾರು ಕೂಡ ಪ್ರಶ್ನೆ ಮಾಡ್ಲಿಲ್ಲ, ಕೊಡಿ. ಆದ್ರೆ ನಮ್ಮ ನಾಯಕರನ್ನು ಕೂಡ ಗೌರವಯುತವಾಗಿ ನಡ್ಸ್ಕೊಳ್ಳಿ. ಅವರ ಅನುಭವವನ್ನ ಸಮಾಜಕ್ಕೆ ಕೊಡಿ. ಅವರ ಹಿರಿತನ, ಅವರ ಮುತ್ಸದಿತನ, ಅದಕ್ಕೆ ಮನ್ನಣೆ ಕೊಡಿ. ಸುಮಾರು 50 ವರ್ಷಗಳಿಗಿಂತ ಹೆಚ್ಚು ಕಾಲದಿಂದ ಇವರು ಪಕ್ಷನಿಷ್ಠವಾಗಿ ಪಕ್ಷ ಹೇಳದಂತ ಎಲ್ಲ ಕೆಲಸಗಳನ್ನ ಪ್ರಾಮಾಣಿಕವಾಗಿ ಮಾಡ್ಕೊಂಡು ಬರ್ತಾ ಇರುವಂತ KH ಮುನಿಯಪ್ಪನವರನ್ನ ಈಗಿನ ಸರ್ಕಾರ ನಡೆಸ್ಕೊಳ್ತಾ ಇರೋದು ಸರಿ ಇಲ್ಲ. ನಾವು ಒತ್ತಾಯ ಮಾಡ್ತಾ ಇದೀವಿ, ಆಗ್ರಹ ಮಾಡ್ತಾ ಇದೀವಿ. KH ಮುನಿಯಪ್ಪನವ್ರಿಗೆ ಈ ಸರ್ಕಾರದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯನ್ನ ಕೊಡಬೇಕು ಅಂತೇಳಿ ನಾವು ಹಿಂದೇನೆ ಒತ್ತಾಯ ಮಾಡಿದ್ವಿ.
ಮಾದಿಗ ಸಮಾಜಕ್ಕೆ ಸರ್ಕಾರದಲ್ಲಿ ಮನ್ನಣೆಯನ್ನ ಕೊಡಬೇಕು ಅಂತೇಳಿ ಕೂಡ ಒತ್ತಾಯ ಮಾಡ್ಕೊಂಡು ಬರ್ತಾ ಇದ್ರಿ. ಆದ್ರೆ ಖಾತೆ ಬದಲಾವಣೆ ಸಂದರ್ಭದಲ್ಲಿ ಉತ್ತಮವಾದಂತ ಖಾತೆಯನ್ನ ಕೊಡ್ತೀರಿ ಅಂತೇಳಿ ಮಾತು ಕೊಟ್ಟಿರುವಂತವ್ರು ಈಗ ಅಂತ ಅವಕಾಶ ಬಂದಿದೆ. ದಯವಿಟ್ಟು KH ಮುನಿಯಪ್ಪನವರನ್ನ ಸಚಿವ ಸಂಪುಟದಲ್ಲಿ ಮುಂದುವರಿಸಬೇಕು. ಅವ್ರಿಗೆ ಸಮಾಜ ಕಲ್ಯಾಣ ಇಲಾಖೆಯನ್ನ ಕೊಡಬೇಕು. ಅವರನ್ನ ಸರ್ಕಾರದಲ್ಲಿ ಬಹಳ ಗೌರವಯುತವಾಗಿ ನಡೆಸ್ಕೊಳ್ಬೇಕು ಅಂತೇಳಿ ಇಡೀ ಮಾದಿಗ ಸಮಾಜ ಕರ್ನಾಟಕ ರಾಜ್ಯಾದ್ಯಂತ ಇವತ್ತು ಕೂಡ ಒಕ್ಕೂರಲಿಂದ ಆಗ್ರಹ ಮಾಡ್ತಾ ಇದೆ. ಇದನ್ನ ಮಾನ್ಯ DK ಶಿವಕುಮಾರ್ ಅವರು, ಮಾನ್ಯ BK ಹರಿಪ್ರಸಾದ್ ಅವರು, ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು, ಮಾನ್ಯ ರಾಹುಲ್ ಗಾಂಧಿ ಅವರು, ಸುರ್ಜೇವಾಲ್ ಅವರು, KC ವೇಣುಗೋಪಾಲ್ ಸಾಹೇಬ್ರು, ಅಭಿಷೇಕ್ ದತ್ ಅವರು, ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬ್ರು, ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಇದು ಒಬ್ಬರ ಆಗ್ರಹ ಅಲ್ಲ, ಇಡೀ ಮಾದಿಗ ಸಮುದಾಯದ ಆಗ್ರಹ. ದಯವಿಟ್ಟು ಏನಾದ್ರೂ KH ಮುನಿಯಪ್ಪನವರನ್ನ ಮಂತ್ರಿಮಂಡಲದಿಂದ ತೆಗೆದು ಅವರ ಮಗಳಿಗೆ ಕೊಡ್ತಾರೆ ಅನ್ನುವಂತ ಗಾಳಿ ಸುದ್ದಿಗಳು ನಡೀತಾ ಇದಾವೆ. ಇದರಿಂದ ದೊಡ್ಡ ಷಡ್ಯಂತ್ರ ಇದೆ, ದೊಡ್ಡ ಪಿತೂರಿ ಇದೆ. KH ಮುನಿಯಪ್ಪನವರು ಯಾವತ್ತೂ ಕೂಡ ಆ ಮಾತನ್ನು ಹೇಳಿಲ್ಲ. ಅವ್ರಿಗೆ ಭವಿಷ್ಯ ಇದೆ. ರೂಪಕಲಾ ಶಶಿಧರ್ ಅವರಿಗೆ ಮುಂದಿನ ದಿನಗಳಲ್ಲಿ ಉತ್ತಮವಾದಂತ ರಾಜಕೀಯ ಭವಿಷ್ಯ ಇದೆ. ಈಗ ನಮ್ಮ ಸಹೋದರ ಸಮಾಜಕ್ಕೆ 3 ಸಚಿವ ಸ್ಥಾನಗಳನ್ನ ಕೊಟ್ಟಿದ್ರಿ, ಮಾದಿಗ ಸಮಾಜಕ್ಕೂ ಕೊಡಿ, 3 ಸಚಿವ ಸ್ಥಾನಗಳನ್ನ ಕೊಡಿ, 3 ಉತ್ತಮವಾದಂತ ಹುದ್ದೆಗಳನ್ನ ಕೊಡಿ, ಸಾಮಾಜಿಕ ನ್ಯಾಯ ಕೊಡಿ. ಈಗ ಅವ್ರಿಗೆ 3 ಕೊಟ್ಟಿದ್ರಿ, ನಮ್ಗೆ 2 ಕೊಟ್ಟಿದ್ರಿ. ಹಾಗಂತೇಳಿ ನಾವೇನು ಒತ್ತಾಯ ಮಾಡ್ತಿಲ್ಲ. ನಮ್ಮ KH ಮುನಿಯಪ್ಪನವರು ಸಂಪುಟದಲ್ಲಿ ಇರಬೇಕು. ಇದು ನಮ್ಮ ಸಮಾಜದ ಆಗ್ರಹ, ನಮ್ಮ ಒಬ್ಬರ ಆಗ್ರಹ ಅಲ್ಲ. ಇದು ಮಾದಾರ ಮಹಾಸಭಾ, ಕರ್ನಾಟಕ ಮಾದಾರ ಮಹಾಸಭಾದ ಆಗ್ರಹ, ಇಡೀ ಸಮಾಜ, ಮಾದಿಗ ಸಮಾಜದ ಆಗ್ರಹ. KH ಮುನಿಯಪ್ಪನವರು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಸಚಿವರಾಗಿ ಮುಂದುವರಿಬೇಕು, ಅವರು ಸಚಿವ ಸಂಪುಟದಲ್ಲಿ ಇರಬೇಕು ಅನ್ನೋಂಥದ್ದು ಒಕ್ಕೂರನ ಆಗ್ರಹ. ಇದಕ್ಕೇನಾದ್ರೂ ಮನ್ನಣೆ ಕೊಡದೆ ಈಗೇನ್ ನಡೀತಾ ಇದೆ ಕೆಲವು ಪಿತೂರಿಗಳು, ಇದನ್ನಾದ್ರೂ ಮಾಡಿದ್ದೆ ಆದ್ರೆ ಬರುವ ದಿನಗಳಲ್ಲಿ ಏನು ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಪುರಸಭೆ, ನಗರಸಭೆಗಳು ಮತ್ತು GBA ಗ್ರೇಟರ್ ಬೆಂಗಳೂರು ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಖಂಡಿತವಾಗ್ಲೂ ಕಷ್ಟ ಆಗ್ತದೆ, ಮತ ನಷ್ಟ ಆಗ್ತದೆ. ಅರ್ಥ ಮಾಡ್ಕೊಳ್ಬೇಕು KH ಮುನಿಯಪ್ಪನವರ ಶಕ್ತಿಯನ್ನ. ನಾವು ಒತ್ತಾಯ ಮಾಡ್ತಾ ಇದೀವಿ, KH ಮುನಿಯಪ್ಪನವ್ರನ್ನ ಈ DK ಶಿವಕುಮಾರ್ ಅವರ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಅವರ ಮಂತ್ರಿಮಂಡಲದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯನ್ನ ಕೊಟ್ಟು ಮುಂದುವರಿಸಬೇಕು ಅಂತೇಳಿ ನಾವೆಲ್ಲ ಆಗ್ರಹ ಮಾಡಿಸ್ತಾ ಇದೀವಿ. ತಪ್ಪಿದಲ್ಲಿ ಇಡೀ ಮಾದಿಗ ಸಮುದಾಯ ಬೀದಿಗಿಳಿದು ಹೋರಾಟ ಮಾಡ್ತದೆ. ಇನ್ನು 1.5 ವರ್ಷ ಸರ್ಕಾರ ನಡೆಸೋದಕ್ಕೆ ಅವಕಾಶ ಕೊಡೋದಿಲ್ಲ. ಎಲ್ಲಿ ತಾವೆಲ್ಲರೂ ಕೂಡ ಬರ್ತಿರೋ ಅಲ್ಲೆಲ್ಲ ಕೂಡ ನಾವು ತಾವೆಲ್ಲ ಪ್ರತಿಭಟನೆಯನ್ನು ಎದುರಿಸಕ್ಕೆ ಸಿದ್ಧರಾಗಿರ್ಬೇಕು. KH ಮುನಿಯಪ್ಪನವ್ರನ್ನೇನಾದ್ರೂ ನೀವು ಸಚಿವ ಸಂಪುಟದಿಂದ ತೆಗೆದಿದ್ದೆ ಆದ್ರೆ, ನೀವು ಏನೇ ಕಾರ್ಯಕ್ರಮಗಳಿಗೆ ಬಂದ್ರು ಕೂಡ ಇಡೀ ರಾಜ್ಯಾದ್ಯಂತ ಎಲ್ಲ ಗ್ರಾಮಗಳಲ್ಲಿ, ಹೋಬಳಿ ಮಟ್ಟದಲ್ಲಿ, ತಾಲೂಕ್ ಮಟ್ಟದಲ್ಲಿ ಮಾದಿಗ ಸಮುದಾಯ ಪ್ರತಿಭಟನೆ ಮಾಡ್ತದೆ. ಇದು ತಮ್ಮ ಗಮನಕ್ಕಿರ್ಲಿ ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದೀವಿ. ಬಹಳ ವಿನಯಪೂರ್ವಕವಾಗಿ ಒತ್ತಾಯ ಮಾಡ್ತಾ ಇದೀವಿ. ನಮ್ಮ ಬೇಡಿಕೆಯನ್ನ ಈಡೇರಿಸಬೇಕು. ಉಪಮುಖ್ಯಮಂತ್ರಿ ಕೊಡಿಲ್ಲ, KPCC ಪ್ರೆಸಿಡೆಂಟ್ ಕೊಡಿಲ್ಲ, ಮುಖ್ಯಮಂತ್ರಿ ಸ್ಥಾನ ಕೊಟ್ಟಿಲ್ಲ, ಉತ್ತಮ ಸಚಿವ ಸ್ಥಾನನೂ ಕೊಟ್ಟಿಲ್ಲ ಅಂತಂದ್ರೆ ನಾವ್ಯಾರು ಸುಮ್ಮನೆ ನೋಡ್ಕೊಂಡು ಕೂರಕ್ಕಾಗೋದಿಲ್ಲ. ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಕಲಿಸ್ಬೇಕಾಗ್ತದೆ. ಈಗ ಅವಕಾಶ ಇದೆ. ದಯವಿಟ್ಟು ಮೊನ್ನೆ DK ಶಿವಕುಮಾರ್ ಅವರು, ತಮ್ಗೆಲ್ರೂ ಕೂಡ ಗೊತ್ತಿದೆ, ಮುಖ್ಯಮಂತ್ರಿಗಳು ತಾವು ಎಲ್ಲರನ್ನು ಮುನ್ನಡೆಸಬೇಕಾದಂತವ್ರು. ಇದ್ರ ಬಗ್ಗೆ ಕೂಲಂಕುಷವಾಗಿ ಆಲೋಚನೆ ಮಾಡಿ KH ಮುನಿಯಪ್ಪನವರನ್ನ ಯಾವುದೇ ಕಾರಣಕ್ಕೂ ಸಚಿವ ಸಂಪುಟದಿಂದ ತೆಗೆಯೋದಾಗ್ಲಿ, ಆ ಬಗ್ಗೆ ಮಾತಾಡೋದೇ ಅವಮಾನ ಅವ್ರಿಗೆ. KH ಮುನಿಯಪ್ಪನವ್ರನ್ನ ಸಚಿವ ಸಂಪುಟದಲ್ಲಿ ತೆಗಿತೀವಿ ಅನ್ನಂತ ಹೇಳೋದೇ ಅವ್ರಿಗೆ ಮಾಡುವಂತ ದೊಡ್ಡ ಅವಮಾನ, ಆ ಸಮಾಜಕ್ಕೆ ಮಾಡುವಂತ ದೊಡ್ಡ ಅವಮಾನ. ಇದು ನೆನಪಿರ್ಲಿ. ಯಾವುದೇ ಕಾರಣಕ್ಕೂ KH ಮುನಿಯಪ್ಪ ಅವ್ರನ್ನ ಸಂಪುಟದಿಂದ ಕೈ ಬಿಡಬಾರ್ದು ಅಂತೇಳಿ ನಾವು ಒಕ್ಕೂರ್ಲಿಂದ ಆಗ್ರಹ ಮಾಡ್ತೀವಿ. ಮತ್ತೊಮ್ಮೆ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ. ತಾವೇನಾದ್ರೂ ಆ ರೀತಿ ಮಾಡಿದ್ದೆ ಆದ್ರೆ ಪ್ರತಿ ಗ್ರಾಮದಲ್ಲಿ ಬೀದಿಗಿಳಿದು ರಸ್ತೆ ತಡೆಗಳು, ಅದು ಬೇರೆ ರೀತಿಲೇ ಹೋರಾಟ ಎದುರಿಸೋದಕ್ಕೆ ತಾವು ಸಿದ್ಧರಾಗಬೇಕಾಗ್ತದೆ. ಧನ್ಯವಾದಗಳು.